ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ಗೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ. ಸಿದ್ದರಾಮಯ್ಯ ಲಜ್ಜೆಗೆಟ್ಟ ಮುಖ್ಯಮಂತ್ರಿ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಆರೋಪ. ಮೈಸೂರು ದಸರಾ 2024ಕ್ಕೆ ಕ್ಷಣಗಣನೆ. ಜಿಲ್ಲಾಡಳಿತ ಮಂಡಳಿಯಿಂದ ದಸರಾ ಕಾರ್ಯಕ್ರಮದ ಪಟ್ಟಿ ಬಿಡುಗಡೆ. ಅಕ್ಟೋಬರ್ 3ರಿಂದ 11ರವರೆಗೂ ಅರಮನೆಯಲ್ಲಿ ಖಾಸಗಿ ದರ್ಬಾರ್. ಅಕ್ಟೋಬರ್ 12ಕ್ಕೆ ಜಂಬೂ ಸವಾರಿ. ಭಗತ್ ಸಿಂಗ್ ಓರ್ವ ಪರಮ ನಿಷ್ಠಾವಂತ ದೇಶಭಕ್ತ. ಇಂತಹ ಮಹನೀಯ ಜನ್ಮ ದಿನಾಚರಣೆಯನ್ನು ಆಚರಿಸಲು ಸಂಘ ಸಂಸ್ಥೆಗಳು ಮುಂದಾಗಬೇಕು. ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕರೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ತಮ್ಮ ಮೇಲೆ ಕೇಸು ದಾಖಲಾದರೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಆರೋಪಿಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಮೊಸಳೆ ಕಣ್ಣೀರು ಹಾಕುವುದನ್ನು ಚೆನ್ನಾಗಿ ಕಲಿತಿದೆ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಮೇಲೆ ಕೇಸು ದಾಖಲಾದರೂ ನಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡದೇ ಇರುವುದು ನಾಚಿಕೆಗೇಡಿನ ಸಂಗತಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಯಾವ ಆರೋಪ ಇದೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಯಾವ ಆರೋಪ ಇದೆ ಎಂಬುದರ ಬಗ್ಗೆ ಜನರು ಅರ್ಥ ಮಾಡಿಕೊಳ್ಳಬೇಕಿದೆ. ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡದೇ ಇರುವ ಕಾಂಗ್ರೆಸ್ ಸರ್ಕಾರ ಜನರ ನಂಬಿಕೆಗೆ ಅರ್ಹವಾಗಿಲ್ಲ ಎಂದರು. 10 ಜಿಲ್ಲೆಗಳ ಪ್ರವಾಸದಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದೀನಿ. ಭಾರತೀಯ ಜನತಾ ಪಕ್ಷ ಪ್ರತಿ 6 ವರ್ಷಕ್ಕೊಮ್ಮೆ ಹೊಸ ಸದಸ್ಯರನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತದೆ. ಹೀಗಾಗಿ ಸೆಪ್ಟೆಂಬರ್ 2ರಂದು ಭಾರತೀಯ ಜನತಾ ಪಕ್ಷ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸರಾಸರಿ 75,000 ಸದಸ್ಯರನ್ನು ಮಾಡುವಂಥ ಗುರಿಯನ್ನು ಹೊಂದಲಾಗಿದೆ. ನಮ್ಮ ಕಾರ್ಯಕರ್ತರ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಜನ ಸ್ಪಂದನೆ ಕೂಡ ಆಗ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಗುರಿಯನ್ನು ತಲುಪ್ತಾರೆ ಅನ್ನುವಂಥ ವಿಶ್ವಾಸವನ್ನು ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಒಂದು ಯೋಜನಾಬದ್ಧವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಸದಸ್ಯರು ಹೊಂದಿದಂಥ ಪಕ್ಷ ಈ ಬಾರಿಯೂ ಕೂಡ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2024ಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು, ಮೈಸೂರು ದಸರಾ ಕಾರ್ಯಕ್ರಮದ ಪಟ್ಟಿಯನ್ನು ಜಿಲ್ಲಾಡಳಿತ ಮಂಡಳಿಯು ಬಿಡುಗಡೆ ಮಾಡಿದೆ. ಅಕ್ಟೋಬರ್ 3ರಂದು ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆ 9:15ರಿಂದ 9:45ರ ನಡುವೆ ವೃಶ್ಚಿಕ ಲಗ್ನದಲ್ಲಿ ಸಾಹಿತಿ ನಾಗರಾಜಯ್ಯ ಅವರು ದಸರಾ ಉದ್ಘಾಟಿಸಲಿದ್ದು, ಅಕ್ಟೋಬರ್ 3ರಿಂದ 11ರವರೆಗೂ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಯಲಿದೆ. ಅಕ್ಟೋಬರ್ 12ರ ಶನಿವಾರ ಜಂಬೂ ಸವಾರಿ ನಡೆಯಲಿದೆ. ಮಧ್ಯಾಹ್ನ 1:41ರಿಂದ 2:10ರ ನಡುವೆ ಶುಭ ಮಕರ ಲಗ್ನದಲ್ಲಿ ನಂದಿ ಧ್ವಜಪೂಜೆ ನೆರವೇರಲಿದೆ. ಸಂಜೆ 4 ಗಂಟೆಯಿಂದ 4:30ರ ನಡುವೆ ಕುಂಭ ಲಗ್ನದಲ್ಲಿ ವಿಜಯದಶಮಿ ಮೆರವಣಿಗೆ ಚಾಲನೆ ದೊರೆಯಲಿದೆ. ಸಂಜೆ 7ಕ್ಕೆ ಬನ್ನಿಮಂಟಪ ಆವರಣದಲ್ಲಿ ಪಂಜಿನ ಕವಾಯತು ನಡೆಯಲಿದ್ದು, ಪಂಜಿನ ಕವಾಯತನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ. ಈ ಬಾರಿ ಯುವ ದಸರಾವನ್ನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದ ಮುಕ್ತ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದು, ಪ್ರತಿದಿನ ಸಂಜೆ 5 ಗಂಟೆಯಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ. ಯುವ ದಸರಾಗೆ ಹೋಗಲು ನಗರದ ಪ್ರಮುಖ ಸ್ಥಳಗಳಿಂದ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳು ಲಭ್ಯವಿದ್ದು, ಸಾರ್ವಜನಿಕ ಬಸ್ಗಳು ನಿಯಮಿತವಾಗಿ ಈ ಪ್ರದೇಶಕ್ಕೆ ಓಡಾಡುತ್ತವೆ. ಖಾಸಗಿ ವಾಹನದಲ್ಲಿ ಹೋಗುವವರಿಗೆ ಕಾರ್ಯಕ್ರಮ ನಡೆಯುವ ಹತ್ತಿರ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ದಸರಾ 2024ರ ವೆಬ್ಸೈಟ್ ಅಥವಾ ಮೈಸೂರಿನ ಸ್ಥಳೀಯ ಪ್ರವಾಸೋದ್ಯಮ ಕಚೇರಿಗಳಿಗೆ ಭೇಟಿ ನೀಡಬಹುದಾಗಿದೆ. ದೇಶಭಕ್ತರ ಬಳಗ ಬೇಲೂರು ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ನಡೆದ ಕ್ರಾಂತಿವೀರ ಭಗತ್ ಸಿಂಗ್ ಜನ್ಮ ದಿನಾಚರಣೆಯನ್ನು ಬೇಲೂರು ಪಟ್ಟಣದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್, ಭಗತ್ ಸಿಂಗ್ ಓರ್ವ ನಿಸ್ವಾರ್ಥ ಮನೋಭಾವದ ಪರಮ ನಿಷ್ಠಾವಂತ ದೇಶಭಕ್ತರಾಗಿದ್ದರು ಎಂಬುದರಲ್ಲಿ 2 ಮಾತಿಲ್ಲ. ಇವರು ಮೊದಲಿಗೆ ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿಗಳತ್ತ ಆಕರ್ಷಿಸಲ್ಪಟ್ಟು ಸ್ವದೇಶಿ ಚಳವಳಿ ಮುಂತಾದವುಗಳಲ್ಲಿ ಭಾಗವಹಿಸುತ್ತಿದ್ದರು. ಮುಂದೆ ಜಲಿಯನ್ ವಾಲಾಬಾಗ್ ಎಂಬ ಮಹಾ ದುರಂತದಲ್ಲಿ ಬ್ರಿಟಿಷರಿಂದ ಮಹಾಕ್ರೌರ್ಯದಲ್ಲಿ ಸಾವಿರಾರು ಜನರು ಮಡಿದಾಗ ಆಗಲೇ ಬ್ರಿಟಿಷರ ವಿರುದ್ಧ ಹೋರಾಡುವ ಸಂಕಲ್ಪ ಹೊಂದಿದ್ದರು. ಇಂತಹ ಕ್ರಾಂತಿಕಾರಿ ಮಹತಿಯಾಗಿ ಬಲಿದಾನ ಶೂರ ಭಗತ್ ಸಿಂಗ್ ಜನ್ಮ ದಿನಾಚರಣೆಯನ್ನ ಆದಷ್ಟು ಎಲ್ಲಾ ಸಂಘ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ನಡೆಸಿಕೊಂಡು ಬಂದರೆ ಅವರಿಗೆ ನಾವು ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಇದು ಆ ಹುಡುಗನಲ್ಲಿ ಕಿಚ್ಚು ಹಬ್ಬಿಸಿ ಒಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸುವ ಎಂಬ ಸಿದ್ಧಾಂತವನ್ನು ಅಲ್ಲೇ ತ್ಯಜಿಸಿ ಕೈ ಮಾರಾಮಾರಿ ಹಣಾಹಣಿಗೆ ಇಳಿತಾನೆ. ಬ್ರಿಟಿಷರ ವಿರುದ್ಧ ಸಮರ ಸಾರಿ ಬಿಡ್ತಾನೆ. ಆ ಪೊಲೀಸ್ ಅಧಿಕಾರಿಯನ್ನು ಕೊಂದುಬಿಡ್ತಾನೆ. ಶಿಕ್ಷೆಯನ್ನು ವಿಧಿಸ್ತಾರೆ. ಕೇವಲ 23 ವರ್ಷ ವೀರ ಅಭಿಮನ್ಯುವಂತೆ ಬಾಳಿ ಬದುಕಿದಂಥ ಭಗತ್ ಸಿಂಗನ್ನು ನಮ್ಮ ಎಲ್ಲರೂ ದೇಶದ ಜನತೆ ಅದನ್ನು ಸ್ಮರಿಸಬೇಕು. ಅವರ ಜನ್ಮದಿನಾಚರಣೆಯನ್ನು
ಆದಷ್ಟು ಎಲ್ಲ ಶಾಲಾ ಮಟ್ಟಗಳಲ್ಲಿ, ಎಲ್ಲ ಹೋಬಳಿ ಮಟ್ಟಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಶಾಲೆಯಲ್ಲಿ ಕಂಪಲ್ಸರಿಯನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ಒಂದು ಅವೇರ್ನೆಸ್ ಮಾಡಿ ಭಗತ್ ಸಿಂಗ್ ಏನು ಅಂತ ಇನ್ನೂ ಸ್ವಲ್ಪ ಪ್ರಚುರಪಡಿಸಿ ಇಂಥ ಒಂದು ಪುಣ್ಯಾತ್ಮನಿಗೆ ಎಲ್ಲ ಸಂಘ ಸಂಸ್ಥೆಗಳು ಗೌರವ ಸಲ್ಲಿಸಬೇಕು ಅಂತೇಳಿ ನಮ್ಮ ದೇಶಭಕ್ತರ ಬಳಗ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದರ ಮೂಲಕ ನಾನು ಕೇಳ್ಕೊಳ್ತೀನಿ ಮತ್ತು ಗೌರ್ಮೆಂಟಿಗೆ ಒತ್ತಾಯ ಮಾಡ್ತೀನಿ. ಆದಷ್ಟು ಇವರ ದೇಶಭಕ್ತರ ಬಳಗದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮೆಡಿಕಲ್ಸ್ ಮಹೇಶ್ ಮಾತನಾಡಿ, ಭಗತ್ ಸಿಂಗ್ರಂತಹ ಮಹಾನ್ ಕ್ರಾಂತಿಕಾರಿಯ ಬಗ್ಗೆ ಇನ್ನಷ್ಟು ವಿವರಗಳು ಮುಂದಿನ ಜನಾಂಗಕ್ಕೆ ತಿಳಿಸಲ್ಪಡಬೇಕು. ಯುವ ಜನಾಂಗಕ್ಕೆ ಅವರ ಬಗ್ಗೆ ಗೌರವ ಮೂಡಿ ಅವರು ಸ್ವಯಂ ಪ್ರೇರಿತರಾಗಿ ಭಗತ್ ಸಿಂಗ್ರ ಹೆಸರಿನಲ್ಲಿ ಏನಾದರೂ ಕಾರ್ಯಕ್ರಮವನ್ನು ಮಾಡುವಂತಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜವಾಬ್ದಾರಿಯುತ ಸಂಘ ಸಂಸ್ಥೆಗಳು ಮುಂದಾಗಬೇಕೆಂದು ಕರೆ ನೀಡಿದರು. ಲಾಹೋರ್ ಹತ್ರ ಲಾಯನ್ಪುರ ಅಂತ ಒಂದು ಸಣ್ಣ ಗ್ರಾಮ, ಅಲ್ಲಿ ಇವ್ರ ಜನನ ಆಗುತ್ತೆ. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ ಅಂತ. ಇವ್ರಿಗೆ ಇಬ್ಬರು ಚಿಕ್ಕಪ್ಪಂದರು, ಸ್ವರ್ಣ ಸಿಂಗ್, ಅಜಿತ್ ಸಿಂಗ್ ಅಂತ. ಎಲ್ಲ ಮಹಾನ್ ದೇಶಭಕ್ತರೇನೆ. ಎಷ್ಟು ದೇಶಭಕ್ತರಪ್ಪ ಅಂದರೆ ಅವರ ಒಬ್ಬ ಚಿಕ್ಕಪ್ಪನಿಗೆ ಜೈಲು ಶಿಕ್ಷೆ ಆಗುತ್ತೆ, ಇವ್ರ ತಂದೆ ಜೈಲು, ಇನ್ನೊಬ್ಬ ಚಿಕ್ಕಪ್ಪನ ಗಡೀಪಾರ ಆಗುತ್ತೆ. ಇವ್ರು ಹುಟ್ಟುವಾಗ ಕೂಡ ಅವ್ರ ತಂದೆ ಚಿಕ್ಕಪ್ಪಂದ್ರೆ ಎಲ್ಲ ಜೈಲಲ್ಲೇ ಇರ್ತಾರಂತೆ. ಆಮೇಲೆ ಇವರು ಹುಟ್ಟಿದ ದಿನವೇ ಅವರಿಗೆಲ್ಲ ಬಿಡುಗಡೆ ಆಗುತ್ತೆ, ಮನೆಗೆ ಬರ್ತಾರೆ. ಅವಾಗ ತುಂಬ ಖುಷಿ ಆಗುತ್ತೆ ಅವ್ರ ತಂದೆ ಅಂದರೆ ಇವ್ರ ತಾತಂಗೆ. ಏನು ಹೆಸರು ಹೇಳಿದ್ರು ಅಂದರೆ ಭಾಗ್ಯವಂತ, ಇವನು ಭಾಗ್ಯವಂತ ಅಂದರೆ ಭಗತ್ ಅಂತ ಹೇಳ್ತಾರೆ. ಯಾಕೆ ಭಗತ್ ಸಿಂಗ್ ಅಂತ ಇಟ್ಬೇಡ ಅಂತ ಇಡ್ತಾರೆ. 4 ವರ್ಷ ಹುಡುಗಾಗಿದ್ದಾಗ ಒಂದ್ಸಲ ಹೊಲಕ್ಕೆ ಹೋಗ್ತಾರಂತ ಇವ್ರು ಹೊಲಕ್ಕೆ. ಅವಾಗ ಗೋಧಿ ಬಿತ್ತರು, ಗೋಧಿ ಬೆಳೆಯುತ್ತದೆ. ಹಾಗೆ ನಾವೆಲ್ಲ ಕೋವಿ ಬಿತ್ತಬೇಡ, ಇಲ್ಲಿಗೆಲ್ಲ ಜಮೀನಿಗೆ ಗುಂಡು ಬಿತ್ತೋಣ, ಕೋವಿ ಬೆಳೆಯುತ್ತೆ, ಗುಂಡು ಬೆಳೆಯುತ್ತೆ. ನಮಗೆಲ್ಲ ನಮ್ಮ ದೇಶದವರು ಎಲ್ಲರ ಕೈಲೂ ಒಂದು ಕೋವಿ ಕೊಟ್ಬಿಟ್ರೆ ಅವಾಗ ಎಲ್ಲರೂ ಬ್ರಿಟಿಷ್ನಲ್ಲಿ ಹೆದರಿ. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಹಾಲಿ ಅಧ್ಯಕ್ಷ ಸಿದ್ದೇಗೌಡ, ಉಪನ್ಯಾಸಕ ಧನಂಜಯ್, ಸಮಾಜ ಸೇವಕ ಸುಲೇಮಾನ್, ಶಿಕ್ಷಕ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಅಕ್ಟೋಬರ್ 4ರಿಂದ 6ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ವಾಲಿಬಾಲ್ ಪಂದ್ಯಾವಳಿಯನ್ನ ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ತಿಳಿಸಿದರು. ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ರಿಗೇಡ್ ವತಿಯಿಂದ ಈ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟನೆಗೆ ಸಂಸದ ಶ್ರೇಯಸ್ ಪಟೇಲ್, ಮುಖ್ಯ ಅತಿಥಿಗಳಾಗಿ ಸಚಿವ ರಾಜಣ್ಣ ಸೇರಿದಂತೆ ಇತರೆ ಗಣ್ಯರು ಆಗಮಿಸಲಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ಭಾಗವಹಿಸುವ ಪುರುಷ ಮತ್ತು ಮಹಿಳೆಯರಿಗೆ ವಸತಿ ವ್ಯವಸ್ಥೆ ಸೇರಿದಂತೆ ಇತರೆ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು, ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಪುರುಷ ತಂಡಕ್ಕೆ 1 ಲಕ್ಷ ನಗದು ಬಹುಮಾನ, 2ನೇ ಸ್ಥಾನ ಪಡೆದವರಿಗೆ 75,000 ಹಾಗೂ 3ನೇ ಸ್ಥಾನದವರಿಗೆ 50,000 ಮತ್ತು 4ನೇ ಸ್ಥಾನದವರಿಗೆ 40,000 ನಗದು ಬಹುಮಾನ ನೀಡಲಾಗುತ್ತಿದೆ. ಇನ್ನು ಮಹಿಳಾ ವಿಜೇತಕರಿಗೆ ಪ್ರಥಮ ಬಹುಮಾನವಾಗಿ 50,000, ದ್ವಿತೀಯ ಬಹುಮಾನವಾಗಿ 40,000, ತೃತೀಯ ಬಹುಮಾನವಾಗಿ 20,000 ನಗದು ಬಹುಮಾನ ನೀಡಲಾಗುವುದೆಂದು ಮಾಹಿತಿ ನೀಡಿದರು. 4ನೇ ತಾರೀಕು ಇನಾಗ್ರೇಷನ್ ಆಗುತ್ತೆ. ಇದಕ್ಕೆ ಇನಾಗ್ರೇಷನ್ಗೆ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಮಾಡ್ತಾರೆ. ಅದ ನಂತರ ಶಿವಲಿಂಗೇಗೌಡರು ಒಂದು ದಿವಸ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ರಾಜಣ್ಣವರು ಅಧ್ಯಕ್ಷತೆ ವಹಿಸಿರ್ತಾರೆ. ಇದು ನಂತರ ಚಲುವರಾಯಸ್ವಾಮಿ, ಇತರೆ ಕೆಲವು ನನ್ನ ಆತ್ಮೀಯ ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರುಗಳು, ಮಾನ್ಯ ಸಚಿವರುಗಳು ಕೂಡ ಆಗಮಿಸ್ತಾರೆ. ಅವ್ರದ್ದೆಲ್ಲರೂ ಕೂಡ ಟೈಮ್ ಟೇಬಲ್ ಬರ್ತದೆ. ಹಾಗೆ ಇದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ನಮ್ಮ ಜಿಲ್ಲೆಯವರೇ ಆದ ಈ ಸಂತು ಮತ್ತು ಅವ್ರ ಪತ್ನಿಯವರು, ಮತ್ತು ವರ್ತೂರು ಸಂತೋಷು, ಮತ್ತು ವಿನೋದ್ ಪ್ರಭಾಕರು, ಧನ್ವೀರ್, ಈ ಥರ ಎಲ್ಲ ಒಂದು ಕಲಾವಿದರನ್ನ ಸ್ವಲ್ಪ ಎಲ್ಲರನ್ನೂ ಒಂದು ಇನ್ವಾಲ್ವ್ ಮಾಡಿಕೊಂಡು, ಇದ್ರ ಜೊತೆಗೆ 6ನೇ ತಾರೀಕು ಆರೋಗ್ಯ ಬೃಹತ್ ಮೇಳನ ಕೂಡ ಮಾಡ್ತಾಯಿದ್ವಿ ಅದೇ ಗ್ರೌಂಡ್ನಲ್ಲಿ. 6ನೇ ತಾರೀಕು ಬೆಳಗ್ಗೆ 8:30ಕ್ಕೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 1:30ವರೆಗೆ ಆರೋಗ್ಯ ಮೇಳ ಇರುತ್ತೆ. ಅದಕ್ಕೆ ನಮ್ಮ ಆದಿಚುಂಚನಗಿರಿ ಆರೋಗ್ಯ ಮಹಾವಿದ್ಯಾಲಯ ಏನಿದೆ ಮೆಡಿಕಲ್ ಕಾಲೇಜು, ಅಲ್ಲಿಂದ ಸ್ಪಾನ್ಸರ್ ಆಗಿ ಮಾಡ್ತಾಯಿದ್ವಿ. ಅಲ್ಲಿ ಜೊತೆಗೆ ಮಂಗಳೂರಿನ ಎನ್ನಪ್ಪಯ್ಯ ಕಾಲೇಜು. ಅದು ಪತ್ರಿಕಾಗೋಷ್ಠಿಯಲ್ಲಿ ಮಂಜು, ಶಿವರಾಮ್, ವಾಸು, ಕೆಂಪಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ವೇದಿಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ರೈತರಿಗಾಗಿ ಸಂವಾದ ಹಾಗೂ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಹೋರಾಟ ಕುರಿತು ನಾಟಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೆರಗು ಶ್ರೀ ವಾಸುದೇವ್ ಮಾತನಾಡಿ, ರೈತ ಸಂಘವನ್ನ ಬಲವಾಗಿ ಕಟ್ಟಿ ರೈತರಿಗೆ ಸಿಗಬೇಕಾದ ಸವಲತ್ತುಗಳನ್ನು ದೊರಕಿಸಿಕೊಡಲು ಹಲವಾರು ಹಿರಿಯ ರೈತ ಮುಖಂಡರು ಹೋರಾಡಿದ ಫಲವಾಗಿ ಇಂದು ಈ ನಾಡಿನಲ್ಲಿ ರೈತ ಸಂಘ ಗಟ್ಟಿಯಾಗಿ ನೆಲೆ ನಿಂತಿದ್ದು, ಹಿರಿಯರು ನೀಡಿರುವ ಮಾರ್ಗದಲ್ಲಿ ಸಂಘವನ್ನ ಯುವ ರೈತರು ಮುಖಂಡರು ಮುಂದುವರೆಸಿಕೊಂಡು ಸಾಗಬೇಕೆಂದು ತಿಳಿಸಿದರು. ಅಷ್ಟು ವ್ಯವಸಾಯನ ಮಾಡಿಕೊಂಡು ಜೊತೆಗೆ ರೈತ ಸಂಘಕ್ಕೆ ಡಾಕ್ಟರ್ ಕೃಷ್ಣ ಅವರ ಹನುಮಂತೇಗೌಡರ ಒತ್ತಾಯದ ಮೇರೆಗೆ ನಮ್ಮ ಜೊತೆ ಬಂದು ಸೇರಿದ್ರು. ಭಾರಿ ನಿರಂತರವಾಗಿ ಹೋರಾಟ ಮಾಡಿ ಅಲ್ಲಿ ಮೊದಲೂ ಕೂಡ ಸಾಕಷ್ಟು ರೈತ ನಾಯಕರುಗಳಿದ್ರು. ಅವ್ರನ್ನೆಲ್ಲ ಬದಿಗೊತ್ತಿ ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ವಾಗಿ ರೈತ ಸಂಘಟನೆಯನ್ನು ಕಟ್ಟಿ ರೈತ ಸಂಘದಿಂದಲೂ ಕೂಡ ಶಾಸಕರು ಆದರು. ಅಲ್ಲೂ ಕೂಡ ರೈತ ಪರವಾದ ಧ್ವನಿಯನ್ನು ಎತ್ತಿ ರೈತರಿಗಾಗಿ ಹೋರಾಟ ಮಾಡ್ಕೊಂಡು ಬಂದರು. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಒಂದೊಂದು ಕಡೆಯಿಂದ ಸಂಬಂಧಗಳು ಸೇರ್ತಾ ಹೋಗ್ತು.
ಡಾಕ್ಟ್ರು ಹನುಮಂತಗೌಡರಿಗೆ ಪುಟ್ಟಣ್ಣಯ್ಯರ್ ಸ್ನೇಹಿತರು, ಕಬಡ್ಡಿ ಆಡುವಾಗ ಅವರೂ ಕೂಡ ನಮಗೆ ಸ್ನೇಹಿತರು. ಹಿಂಗಾಗಿ ಅವ್ರು ಬಂದು ಬಲವಾಗಿ ಮಂಡ್ಯ ಜಿಲ್ಲೆ ರೈತ ಸಂಘಟನೆ ಮಾಡಿ ರಾಜ್ಯ ಮಟ್ಟದಲ್ಲಿ ತುಂಬ ಹೆಸರು ಗಳಿಸಿ ಹೋದಂಥ ಮಹಾನ್ ವ್ಯಕ್ತಿ. ಹೀಗೆ ಇವತ್ತು ಬಹುಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ರವಿವರ್ಮ ಕುಮಾರ್, ಕೆಟಿ ಗಂಗಾಧರ್, ಚುಕ್ಕಿ ನಂಜುಂಡಸ್ವಾಮಿ, ಅನಸೂಯಮ್ಮ, ನಂದಿನಿ, ಜಯರಾಮ್, ದರ್ಶನ್ ಪುಟ್ಟಣಯ್ಯ, ಶಾಸಕರು ನಂಜುಂಡೇಗೌಡರು, ಸಾಲ್ಗಮ್ಮಿ, ಪ್ರೊಫೆಸರ್ ಕೆಸಿ ಬಸವರಾಜು, ನಾರಾಯಣಸ್ವಾಮಿ, ಜಿಜಿಹಳ್ಳಿ, ಮಂಜುನಾಥ ದತ್ತ, ಎಚ್ಎಂ ವಿಶ್ವನಾಥ ಸೇರಿದಂತೆ ಇತರರು ಹಾಜರಿದ್ದರು. ಪೋಷಕರು ಮಕ್ಕಳಿಗೆ ಒಳ್ಳೆಯ ಪರಿಸರ ವಾತಾವರಣವನ್ನು ನಿರ್ಮಿಸಬೇಕೆಂದು ಟೈಮ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು. ನಗರದ ವಿಜಯನಗರದಲ್ಲಿರುವ ಟೈಮ್ಸ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಶನಿವಾರ ರೋಟರಿ ಕ್ಲಬ್ ಆಫ್ ಹಾಸನ್, ರಾಯಲ್ ಬಟ್ಟೆ ಅಂಗಡಿ, ಭೀಮಾ ಜ್ಯುವೆಲರ್ಸ್, ಜೀವರಕ್ಷಕ ರಕ್ತನಿಧಿ ಕೇಂದ್ರ ಹಾಗೂ ವಿನಯ್ ಮಕ್ಕಳ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಂಡಿದ್ದ 2024ನೇ ಸಾಲಿನ 10,000 ಸಸಿ ವಿತರಣೆ ಮಾಡುವ ಟೈಮ್ಸ್ ಹಸಿರ ಸಿರಿ ಸಸ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡುವುದರ ಜೊತೆಗೆ ಭೂಮಿ ತಾಯಿ ಪೋಷಣೆಗಾಗಿ ಒಂದೆರಡು ಸಸಿಗಳನ್ನು ಹಾಕುವ ಮೂಲಕ ಮಕ್ಕಳಿಗೆ ಒಂದೊಳ್ಳೆಯ ಪರಿಸರವನ್ನು ನೀಡಬೇಕು. ಭೂಮಿ ಇದ್ದರೆ ನಾವು ಸೈಟು, ಮನೆ ಖರೀದಿ ಮಾಡಬಹುದು. ಭೂಮಿಯೇ ಇಲ್ಲವೆಂದರೆ ಯಾವುದನ್ನು ಸಂಪಾದಿಸಲು ಸಾಧ್ಯವಿಲ್ಲ. ಈ ದಿಸೆಯಲ್ಲಿ ನಮ್ಮ ಟೈಮ್ಸ್ ಶಿಕ್ಷಣ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ 10,000 ಸಸಿಗಳನ್ನು ಮಕ್ಕಳಿಗೆ ವಿತರಣೆ ಮಾಡುವ ಕೆಲಸವನ್ನು ಮಾಡಿಕೊಂಡು ಬರುತ್ತಿದೆ. ಇದಲ್ಲದೆ ಕೆಲವು ಮುಖ್ಯ ರಸ್ತೆಗಳಲ್ಲಿ ಸಸಿ ನೆಟ್ಟು ಅವುಗಳನ್ನು ಪೋಷಿಸುವ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡಿಕೊಂಡು ಬರುತ್ತಿದೆ ಎಂದರು. ಪ್ರತಿ ಪೇರೆಂಟ್ಸ್ ಆ ಕಡೆ ಮತ್ತೆ ಈ ಕಡೆ ನಿಂತಿದ್ದಾರೆ, ಅವ್ರಿಗೋಸ್ಕರ ಹೇಳ್ತಿದ್ವಿ ಮಾತನ್ನ. ಈಗಿನ ಜನರೇಷನ್ ಅಲ್ಲಿ ಪ್ರತಿ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿದೀನಿ ಅಂತ ಕರ್ಕೊಂಡು ತೋರಿಸ್ತಾರೆ. ಇದು ನನ್ನ ಕಾಂಪ್ಲೆಕ್ಸ್, ಇದು ನನ್ನ ಸೈಟು, ಇದು ನನ್ನ ಜಮೀನು, ಇಷ್ಟು ಸೈಟ್ ಇದೆ, ಇಷ್ಟು ಫಾರ್ಮ್ ಹೌಸ್ ಇದೆ ಅಂತ ತೋರಿಸ್ತಾರೆ. ಎಷ್ಟು ಒಡವೆ ಇದೆ ಅಂತ ಕೂಡ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಬ್ಬರು ಪೇರೆಂಟ್ ಅದನ್ನು ಟೀಚರ್ಸ್ ಇರೋದು ಸೇರಿಸಿ ಹೇಳ್ತಿದ್ರು. ಈಗ ನಾನು 4 ಗಿಡ ನೆಟ್ಟಿದ್ದು ಇವತ್ತು 4 ಮರ ಆಗಿದೆ. ಇದು ನಾನು ಬಿಟ್ಟು ಹೋಗ್ತಿರೋ ಆಸ್ತಿ ಅಂತ ಒಂದ್ ಪೇರೆಂಟ್ ಅನ್ಕೋತೀನಿ. ಸೊ ಈ ಸಿನಾರಿಯೋ ದಯವಿಟ್ಟು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಚೇಂಜ್ ಆಗ್ಬೇಕು. ಏನೇ ಆಸ್ತಿ ಮಾಡ್ಬೇಕು ಅಂದ್ರೂ ಮೊದಲು ಈ ಭೂಮಿ ಇರ್ಬೇಕಲ್ವ. ಈ ಭೂಮಿ ಇದ್ಮೇಲೆ ಇದನ್ನ ಹೇಗ್ ಬೇಕಾದ್ರೂ ಆಸ್ತಿಯಾಗಿ ಮಾಡ್ಕೋಬಹುದು. ನಮ್ಮ ಪೂರ್ವಜರು ನಮ್ಗೆ ಎಷ್ಟು ಚೆನ್ನಾಗಿ ಬಿಟ್ಕೊಟ್ಟೋದ್ರು ಈ ಒಂದು ಭೂಮಿನ. ನಮ್ಮ ತಾತ ಅಥವಾ ನಮ್ಮ ಮುತ್ತಾತರೆಲ್ಲ ಒಂದು ಭೂಮಿ ಜೊತೆಗೆ ಅವ್ರಿಗೊಂದು ಅವಿಭಾವ ಸಂಬಂಧ ಇತ್ತು. ಈಗಿನ ಜನರೇಷನ್ ಮಕ್ಕಳನ್ನ ಯಾರು ಭೂಮಿ ಜೊತೆಗೆ ಕನೆಕ್ಟ್ ಮಾಡಕ್ಕೆ. ಕಾರ್ಯಕ್ರಮದಲ್ಲಿ ವಲಯ ಅರಣ್ಯಾಧಿಕಾರಿ ಹೇಮಂತ್, ಪತ್ರಕರ್ತ ರವಿನಾ ಕಲಗೂಡು, ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಜೀವರಕ್ಷಕ ರಕ್ತನಿಧಿ ಕೇಂದ್ರದ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯದ ಎಲ್ಲೆಡೆ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ಕಂಡುಬರುತ್ತಿದೆ ಎಂದು ಮಾಜಿ ಸಚಿವ ಭಗವಾನ್ ಖೂಬಾ ಹೇಳಿದರು. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 10 ಜಿಲ್ಲೆಗಳಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯದ ಜವಾಬ್ದಾರಿ ನನಗೆ ನೀಡಿದ್ದಾರೆ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ 75,000ಕ್ಕೂ ಅಧಿಕ ಜನರಿಗೆ ಸದಸ್ಯತ್ವ ನೋಂದಣಿ ಮಾಡಿಸುವ ಗುರಿ ಹೊಂದಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕಳೆದ 4 ದಶಕಗಳಿಂದ ಸುದೀರ್ಘ ರಾಜಕೀಯ ಜೀವನದಲ್ಲಿದ್ದು ಹಲವಾರು ಜವಾಬ್ದಾರಿ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಇದೀಗ 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದು, ಇದುವರೆಗೂ ನಾನು ಭ್ರಷ್ಟಾಚಾರ ಮಾಡಿಲ್ಲ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಎಂದು ಕೊಚ್ಚಿಕೊಳ್ಳುತ್ತಿದ್ದ ಸಿದ್ದರಾಮಯ್ಯ ಇದೀಗ ಸ್ವಂತ ಅವರ ಪರಿವಾರದ ಜೊತೆ ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಈ ಹಿನ್ನೆಲೆ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ನೀಡಿ ಎಂದರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ರವರ ರಾಜೀನಾಮೆ ಕೇಳುತ್ತಿದ್ದಾರೆ. ಕೇಂದ್ರ ಸಚಿವರ ಪ್ರಕರಣ ಯಾವುದು, ಸಿದ್ದರಾಮಯ್ಯನವರ ಪ್ರಕರಣ ಯಾವುದು ಎಂದು ತಿಳಿಯುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಕಳೆದ 4 ದಿವಸಗಳಿಂದ 10 ಜಿಲ್ಲೆಗಳ ಸದಸ್ಯತ್ವ ಅಭಿಯಾನದ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕಾಗಿ ಪ್ರವಾಸವನ್ನು ಮಾಡ್ತಿದ್ದೀನಿ. ಇವತ್ತು ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಬೆಳಗ್ಗೆಯಿಂದ ಜಿಲ್ಲಾಧ್ಯಕ್ಷರಾದಂಥ ಸಿದ್ದೇಶ್ ಅವರು, ಶಾಸಕ ಮಿತ್ರರಾದಂಥ ಮಂಜು, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಪ್ರಮುಖ ಕಾರ್ಯಕರ್ತರು ಇವತ್ತು ಬೆಳಗ್ಗೆ ಬಜಾರ್ದಲ್ಲಿ ಎಲ್ಲ ಜನರನ್ನು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನಾಗಿ ನೋಂದಣಿ ಮಾಡುವಂಥ ಅಭಿಯಾನವನ್ನು ಮುಗಿಸಿದ್ದೀವಿ. ಹೀಗೆ ಈ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸುಮಾರಾಗಿ 9-10 ಸಾವಿರ ಜನರನ್ನು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಅವರಿಗೆ ನಾನೆಲ್ಲರಿಗೆ ಅಭಿನಂದಿಸ್ತೀನಿ. ಈಗ ಹಬ್ಬಗಳ ಮುಗಿದ ಮೇಲೆ ನಮ್ಮ ಕಾರ್ಯಕರ್ತರು ಇನ್ನೂ ಕೆಲವು ದಿವಸದಲ್ಲಿ ಸುಮಾರು 75,000 ಗುರಿಯನ್ನು ಕೊಡಲಾಗಿದೆ. ಆ 75,000 ಗುರಿಯನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ, ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಖಂಡಿತವಾಗಿ ಆ ಗುರಿಯನ್ನು ತಲುಪ್ತಾರೆ ಅನ್ನುವಂಥದ್ದು ವಿಶ್ವಾಸ ಇದೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ನಗರ ಘಟಕದ ಅಧ್ಯಕ್ಷ ಲೋಕೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್, ತಾಲೂಕು ಬಿಜೆಪಿ ವಕ್ತಾರ ವಿಶ್ವನಾಥ್ ಸೇರಿದಂತೆ ಮುಂತಾದವರು ಹಾಜರಿದ್ದರು.
ಚನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿ ವಿನಾಯಕರ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಬಾಲರಾಮ ಗಣಪನ ಮೂರ್ತಿ ವಿಸರ್ಜನೆ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬಾಲರಾಮ ಗಣಪನ ಮೆರವಣಿಗೆ ನಡೆಸಲಾಗಿದ್ದು, ಅದ್ದೂರಿ ಉತ್ಸವದಲ್ಲಿ ಚಂಡೇವಾದ್ಯ, ಭದ್ರಕಾಳಿ ಕುಣಿತ, ವೀರಭದ್ರನ ಕುಣಿತ, ಆನೆ ಅಂಬಾರಿ ಸೇರಿದಂತೆ ಇನ್ನೂ ವಿವಿಧ ಕಲಾ ತಂಡಗಳು ಪಾಲ್ಗೊಂಡಿದ್ದವು. ಸಂಜೆ 6 ಗಂಟೆ ಸಮಯದಲ್ಲಿ ಪಟ್ಟಣದ ಅಮಾನಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ವಿಷ್ಣು, ಡೆಕೋರೇಟ್ ರವೀಂದ್ರ, ಪ್ರವೀಣ್, ಕೇಶವ್ ಸಾಗರ್, ಕಿರಣ್, ನವೀನ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶವ ದೇವಸ್ಥಾನ ಮುಂಭಾಗದಲ್ಲಿರುವ ಶ್ರೀ ಶೃಂಗೇರಿ ಶಾರದಾಂಬಾ ಮಠದಲ್ಲಿ ತಾಯಿಗೆ ವಿಶೇಷ ಪೂಜಾ ಅಲಂಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಗೌರವ ಕಾರ್ಯದರ್ಶಿ ಆರ್ ಸುಬ್ರಹ್ಮಣ್ಯ ತಿಳಿಸಿದರು. ಬೇಲೂರು ಪಟ್ಟಣದಲ್ಲಿಂದು ಈ ಸಂಬಂಧ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶೃಂಗೇರಿ ಶಾರದಾ ಪೀಠ ಬೇಲೂರಿನಲ್ಲಿ ನವರಾತ್ರಿ ಉತ್ಸವವನ್ನು 15 ದಿನಗಳ ಕಾಲ ಆಚರಿಸಬೇಕು ಎಂದು ಶೃಂಗೇರಿ ಜಗದ್ಗುರುಗಳು ಕರೆ ನೀಡಿದ್ದು, ಅದರಂತೆ ನಾವು ತೀರ್ಮಾನ ಮಾಡಿದ್ದು ನಮ್ಮ ಶಾಖಾ ಮಠದಲ್ಲಿ ಅಕ್ಟೋಬರ್ 2ರಿಂದ ದಿನಾಂಕ 17ರವರೆಗೆ ಪ್ರತಿದಿನ ಬೆಳಗ್ಗೆ 8ರಿಂದ 11 ಗಂಟೆಯವರೆಗೆ 15 ದಿನಗಳ ಕಾಲ ಹೋಮ, ಪುಷ್ಪಾಲಂಕಾರ, ಗುರುಪಾದಕ ಪೂಜೆ, ತಾಯಿಗೆ ವಿಶೇಷ ಅಲಂಕಾರ ಇದ್ದು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತವೆ. ಸರ್ವ ಭಕ್ತಾದಿಗಳಿಗೂ ಹಾಗೂ ತಾಲೂಕಿನ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬೇಲೂರು ಶಂಕರ ಮಠದಲ್ಲಿ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಗುರುಗಳ ಆಜ್ಞೆ ಆಗಿದೆ. ಅದರಂತೆ ನಾವು 3ನೇ ತಾರೀಕಿನ ಶುರು ಮಾಡಿ 2ನೇ ತಾರೀಕಿನ ಶುರು ಮಾಡಿ 17ನೇ ತಾರೀಕುವರೆಗೂ 15 ದಿವಸಗಳ ಕಾಲ ನವರಾತ್ರಿ ಉತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಮೊದಲನೇ ಅಮಾವಾಸ್ಯೆ ಬರೀ ಅಭಿಷೇಕ ಇಲ್ಲಿರುತ್ತೆ. ತದನಂತರ ಇಲ್ಲಿ ಹೋಮದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಬೆಳಗ್ಗೆ 8:30ಗೆ ಹೋಮ ಶುರುವಾಗುತ್ತೆ. ಒಂದು ದಿವಸ ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ, ಆಮೇಲೆ ಲಕ್ಷ್ಮೀನಾರಾಯಣ ಹೋಮ, ಧನ್ವಂತರಿ ಹೋಮ, ಹಾಗೆ ಎಲ್ಲ ಸರಸ್ವತಿ ಹೋಮ, ಎಲ್ಲ ಹೋಮಗಳಿದೆ. ಲಲಿತಾ ಹೋಮ ಇದೆ. ಎಲ್ಲ ಹೋಮಗಳನ್ನು ಏರ್ಪಾಡು ಮಾಡಿದ್ವಿ. ವಿಶೇಷವಾಗಿ 10ನೇ ತಾರೀಕು ಚಂಡಿಕಾ ಹೋಮವನ್ನು ಏರ್ಪಾಡು ಮಾಡಿದ್ವಿ. ಚಂಡಿಕಾ ಹೋಮ ಭಾಳ ದೊಡ್ಡ ಹೋಮ. ಅದನ್ನು ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಸಹ ಅದನ್ನು ಮಾಡಬೇಕು ಅಂತ ಗುರುಗಳ ಆಜ್ಞೆ ಆಗಿದೆ. ಅದರಂತೆ ನಾವು ಹೋಮವನ್ನು ಚಂಡಿಕಾ ಹೋಮವನ್ನು ಏರ್ಪಡಿಸ್ತೀವಿ. ಅವತ್ತಿನ ಸಹ ಎಲ್ಲರಿಗೂ ಪ್ರಸಾದ ಭೋಜನ ಇತ್ಯಾದಿಗಳೆಲ್ಲ ಇರುತ್ತೆ. ಹಾಗಾಗಿ ಈ ಉತ್ಸವವನ್ನು ನಾವು ಉತ್ಸವ ರೀತಿಯಲ್ಲೇ ಮಾಡಬೇಕು ಅಂತ ತೀರ್ಮಾನವಾಗಿದೆ. ಬೆಳಗ್ಗೆ 11 ಗಂಟೆವರೆಗೂ ಹೋಮ ಇತ್ಯಾದಿಗಳಾಗುತ್ತೆ, ಅಭಿಷೇಕ ಆಗುತ್ತೆ. ತದನಂತರ ಸಾಯಂಕಾಲ ಬೇರೆ ಬೇರೆ ಕಾರ್ಯಕ್ರಮಗಳು, ಪ್ರವಚನ ಕಾರ್ಯಕ್ರಮಗಳು ಮತ್ತು ಭರತನಾಟ್ಯ, ಸಂಗೀತ. ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ, ಶೃಂಗೇರಿ ಮಠದಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕೆಂದು ಶೃಂಗೇರಿ ಪೀಠದ ಗುರುಗಳಿಂದ ಆಜ್ಞೆಯಾಗಿದೆ. ಅದರಂತೆ ನಮ್ಮ ಮಠದಲ್ಲಿ ಮೊದಲ ದಿನ ಆಯೋಗ ಅಲಂಕಾರ, ತದನಂತರದಲ್ಲಿ ಹಲವಾರು ಹೋಮ ಕಾರ್ಯಕ್ರಮಗಳು ಇರುತ್ತದೆ. ಪ್ರತಿದಿನ ಉತ್ಸವಗಳು ನಡೆಯಲಿದ್ದು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೋರಲಾಗಿದೆ ಎಂದು ತಿಳಿಸಿದರು. ಶೃಂಗೇರಿ ಶಾರದಾ ಪೀಠಂ ಶಂಕರಮಠ ಬೇಲೂರು ಶಾಖೆ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಮಹೋತ್ಸವವನ್ನು 15 ದಿವಸಗಳ ಕಾಲ ಬೇಲೂರು ಶಾಖಾ ಮಠದಲ್ಲಿ ಆಚರಿಸಬೇಕು ಅಂಥೇಳಿ ಜಗದ್ಗುರುಗಳಾದ ಭಾರತೀ ತೀರ್ಥ ಸ್ವಾಮಿಗಳು ಹಾಗೂ ಶ್ರೀ ಶ್ರೀ ವಿಜಯಶೇಖರ ಭಾರತೀ ಮಹಾಸ್ವಾಮಿಗಳು ಆಶೀರ್ವಾದದಿಂದ ಬೇಲೂರಿನಲ್ಲೂ ಇಷ್ಟು ವಿಜೃಂಭಣೆಯಿಂದ ನವರಾತ್ರಿ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂಥೇಳಿ ಬೇಲೂರು ಪ್ರತಿನಿಧಿಗಳು ತೀರ್ಮಾನ ಮಾಡಿದ್ದೀವಿ. ಅದರಂತೆ ಶಾಖಾ ಮಠದಲ್ಲಿ ಪ್ರತಿ ದಿವಸ ಬೆಳಗ್ಗೆ 8:30ರಿಂದ 11 ಗಂಟೆವರೆಗೆ 10 ದಿವಸಗಳ ಕಾಲ ಹೋಮ ಇರುತ್ತೆ. ಸಾಯಂಕಾಲ ಪ್ರತಿ ದಿವಸ. ಈ ಸಂದರ್ಭದಲ್ಲಿ ರವೀಂದ್ರ, ಬಿಕೆ, ರಮೇಶ್, ವಿ ಸುರೇಶ್, ಅನಂತಮೂರ್ತಿ, ಅರ್ಚಕ ಸುಮಂತ್ ಕುಮಾರ್ ಶರ್ಮಾ ಹಾಜರಿದ್ದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪ್ರತಿಷ್ಠಾಪಿಸಿರುವ 67ನೇ ವರ್ಷದ ಪೇಟೆ ಗಣಪತಿ ವಿಸರ್ಜನೆ ಮಹೋತ್ಸವದ ಅಂಗವಾಗಿ ಗಣಪತಿ ಹೋಮ, ನವಗ್ರಹ ಹೋಮ, ಹವನ ಜೊತೆಗೆ ಅನ್ನಸಂತರ್ಪಣೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಪೇಟೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಮಂಜುನಾಥ್, ಪ್ರತಿ ವರ್ಷದಂತೆ ಈ ವರ್ಷ 67ನೇ ಗಣೇಶೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು 22 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹರಿಕತೆ, ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ. ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದು ಅರ್ಚಕರಾದ ನಾಗೇಂದ್ರ ಅವರ ನೇತೃತ್ವದಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ, ಇತರೆ ಹೋಮಗಳನ್ನು ಮಾಡಲಾಗಿದೆ ಎಂದರು. ಮಂಗಳಾರತಿ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವು ಸುಮಾರು ಶ್ರೀಯವರನ್ನು ಸುಮಾರು 22 ದಿನಗಳ ಕಾಲ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆಗಳ ನಂತರ 16 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಅಂದರೆ ಇಂದಿನ ದಿನ ಅನ್ನದಾನ ಕಾರ್ಯಕ್ರಮ ದಿನ ನಾವು ಬೆಳಿಗ್ಗೆ ಶ್ರೀಯವರ ಸಾನ್ನಿಧ್ಯದಲ್ಲಿ ಹೋಮ ಮತ್ತು ಮಂಗಳಾರತಿ, ತದನಂತರ ಶ್ರೀಯವರ ಪ್ರಸಾದವನ್ನು ಈಗ ವಿನಿಯೋಗಿಸ್ತಾ ಇದ್ದೇವೆ. ತದನಂತರ ನಾಳೆ ಅಂದರೆ 30ನೇ ತಾರೀಕು ಸೋಮವಾರದಂದು ಶ್ರೀಯವರ ವಿಸರ್ಜನೆ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮವು 16 ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ
ಬೇಲೂರಿನ ರಾಜ ಬೀದಿಗಳಲ್ಲಿ ಶ್ರೀ ಅವರನ್ನು ಮೆರವಣಿಗೆಯ ಮೂಲಕ ಕರೆತಂದು ವಿಷ್ಣು ಸಮುದ್ರಕ್ಕೆ ವಿಸರ್ಜಿಸಲಾಗುತ್ತದೆ. ಈ 67ನೇ ಅದ್ದೂರಿ ಗಣೇಶ ಮಹೋತ್ಸವಕ್ಕೆ ನಂತರ ಗೌರವಾಧ್ಯಕ್ಷ ಉಮೇಶ್ ಮಾತನಾಡಿ 67ನೇ ವರ್ಷದ ಗಣೇಶೋತ್ಸವವನ್ನು ಈ ಬಾರಿ ಸಾರ್ವಜನಿಕರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸುತ್ತಿದ್ದು, ನಾಡಿನ ಒಳಿತಿಗಾಗಿ ಸಮಿತಿ ವತಿಯಿಂದ ಭಕ್ತರ ಸಹಕಾರದಿಂದ ಗಣಪತಿ ಹೋಮ ನಡೆಸಲಾಗಿದೆ. ಈಗಾಗಲೇ 16 ವರ್ಷಗಳಿಂದ ಸಮಿತಿ ರಚನೆ ಮಾಡಿಕೊಂಡು ಅಲ್ಲಿಂದ ಪ್ರತಿನಿತ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಮುಂದಿನ ವರ್ಷ ಅದ್ದೂರಿಯಾಗಿ ಸಾಮಾಜಿಕ ಸೇವೆ ಕಾರ್ಯಗಳನ್ನು ಮಾಡುವ ಮೂಲಕ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ಗಣೇಶ ಮಹೋತ್ಸವವನ್ನು ನಾವು ಬೇಲೂರಲ್ಲಿ ಆಚರಿಸುತ್ತಿದ್ದೇವೆ. ಇವತ್ತು ಪೇಟೆಯಲ್ಲಿ ನಡೆಸ್ತಿದ್ದೇವೆ. ಇವತ್ತು ಏನು ಬೆಳಗ್ಗೆ ಗಣಪತಿ ಹೋಮನ ಮಾಡ್ತಿದ್ದೀವಿ. ಬೇಲೂರು ಜನತೆಗೆ ಒಳ್ಳೆಯದಾಗಲಿ, ಬೇಲೂರು ಜನತೆ ಎಲ್ಲರೂ ಸುಖ ಶಾಂತಿ ಇರಲಿ ಅಂತೇಳಿ ಹೋಮವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಇವತ್ತು 12 ಗಂಟೆಗೆ ಅನ್ನದಾನ ಇದೆ. ಬೇಲೂರಿನ ಜನತೆ ಎಲ್ಲರೂ ಇದನ್ನು ಸದುಪಯೋಗಪಡಿಸಿ ವಿಘ್ನೇಶ್ವರರ ಆಶೀರ್ವಾದ ಪಡ್ಕೋಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಇವತ್ತು ಸಂಜೆ 8 ಗಂಟೆಗೆ ಅಮೋಘವಾದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಕೂಡ ಇದೆ. ಹಾಗೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ವಿಘ್ನೇಶ್ವರನ ಮಂಟಪದಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಸಂಜೆ ಒಂದು 12 ಕಲಾ ತಂಡನ ಕರೆಸಿದ್ದೇವೆ. ಬೇಲೂರು ಜನತೆ ದಯವಿಟ್ಟು ಒಂದು ಕೇಳ್ಕೊಳ್ಳೋದೇನು ಅಂದರೆ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ದಯವಿಟ್ಟು ನಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಂಡು ಸಂಜೆ 6 ಗಂಟೆಗೆ ವಿಷ್ಣು ಸಮುದ್ರ ಕೆರೆಯಲ್ಲಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಬೇಲೂರು ಜನತೆ ಈ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಪೇಂಟ್ ರವಿ, ಸುಮುಖರಾಜು, ಪರಮೇಶ್, ಶ್ರೀಧರ್, ಚಂದ್ರು, ಮಂಜು, ರಾಮಚಂದ್ರ, ಗೋಪಿ, ಕುಮಾರ್, ಸುನೀಲ್, ಭಾರತಿಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಕೌಟುಂಬಿಕ, ಆರ್ಥಿಕ ಸೇರಿದಂತೆ ಮಾನವನ ಬದುಕಿಗೆ ಅಗತ್ಯದ ಸರ್ವ ಸಿದ್ಧಾಂತಗಳನ್ನು ವಿಶ್ವಪ್ರವಾದಿ ಪೈಗಂಬರರು ಪ್ರತಿಪಾದಿಸಿದರು ಎಂದು ಇಸ್ಲಾಮಿಕ್ ವಿದ್ವಾಂಸ ಡಾಕ್ಟರ್ ಎಂಎಸ್ಎಂ ಅಬ್ದುಲ್ ರಶೀದ್ ಜೈನಿ ತಿಳಿಸಿದರು. ಸಕಲೇಶಪುರದಲ್ಲಿಂದು ವಿಶ್ವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮ ದಿನಾಚರಣೆ ಅಂಗವಾಗಿ ಸುನ್ನಿ ಕೋಆರ್ಡಿನೇಷನ್ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಪಟ್ಟಣದ ಪುರಭವನದಲ್ಲಿ ನಡೆದ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೊಹಮ್ಮದ್ ಪೈಗಂಬರ್ ಅವರ ಸಿದ್ಧಾಂತ ಕೇವಲ ಆಧ್ಯಾತ್ಮ ಸಿದ್ಧಾಂತವಾಗಿರಲಿಲ್ಲ, ಮಸೀದಿ, ಮದ್ರಸಾ, ಧಾರ್ಮಿಕ ಆಚಾರ ವಿಚಾರಗಳನ್ನು ಪರಿಸರಿಸುವ ಸಿದ್ಧಾಂತವಾಗಿದ್ದು, ಮಾನವರು ಎದುರಿಸುವ ಎಲ್ಲಾ ಸಮಸ್ಯೆಗಳಿಗೆ ಅತ್ಯಂತ ಸಮರ್ಪಕವಾಗಿ ಪರಿಹಾರ ನೀಡುವುದು ಅವರ ಸಿದ್ಧಾಂತವಾಗಿತ್ತು. ಪ್ರವಾದಿಯವರ ಬೋಧನೆಗಳು ಸಂಘರ್ಷರಹಿತವಾಗಿದ್ದು, ಅವರು ಜಗತ್ತಿಗೆ ಸಹೋದರತೆಯ, ಮಾನವೀಯತೆಯ, ಏಕತೆಯ, ಸೌಹಾರ್ದತೆಯ, ಶಾಂತಿಯ ಸಂದೇಶವನ್ನು ಸಾರಿದ್ದರು ಎಂದು ನುಡಿದರು. ಬಹಳಷ್ಟು ಮಹಾಮನೀಷರು ಜಗತ್ತಲ್ಲಿ ಬಂದಿದ್ದಾರೆ. ಅವರಿಂದಾಗಿ ಜಗತ್ತು ಬೆಳಕು ಕಂಡಿದೆ. ಅವರ ಮೂಲಕ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಘನತೆ, ಸ್ಥಾನಮಾನ ಹೆಚ್ಚಿದೆ. ಬಹಳಷ್ಟು ವಿಚಾರಗಳನ್ನು ಶಿರೋಸ್ವರಕ್ಕೆ ಹೇಳಿದು. ದಕ್ಷಿಣ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ, ಪ್ರಸಕ್ತವಾದ ಸನ್ನಿವೇಶಗಳು ನಡೆಯುವಂತಹ ಅಧಾರ್ಮಿಕ, ಅನಾಚಾರ, ಕಂದಾಚಾರಗಳ ಬಗ್ಗೆ ಈ ಜಗತ್ತಿನೊಂದು ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಯುವ ಜನತೆಯ ಅನೈತಿಕವಾದ ನಡೆಗಳ ಬಗ್ಗೆ ಪ್ರಪಂಚದಲ್ಲಿ ಯಾವ ರೀತಿ ಅನಾಹುತಗಳಾಗ್ತಾ ಇದೆ ಎನ್ನುವುದಕ್ಕೆ ಎಲ್ಲ ದೃಶ್ಯ ಶ್ರಾವ್ಯ ಮಾಧ್ಯಮಗಳು ಪ್ರತಿನಿತ್ಯ ಪ್ರತಿ ಕ್ಷಣ ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಮನುಷ್ಯ ಗೊಂದಲಗೊಳಗಾಗ್ತಾನೆ. ತಾನು ಹೇಗೆ ಬದುಕಬೇಕು, ತನ್ನನ್ನು ಮುನ್ನಡೆಸುವುದಾದ ಶಕ್ತಿ ಬೇಕು, ಡ್ರೈವಿಂಗ್ ಫೋರ್ಸ್, ನನ್ನ ಲೈಫ್ ಅನ್ನು ಮುನ್ನಡೆಸುವ. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ, ಪ್ರವಾದಿ ಕೇವಲ ಧರ್ಮ ಗುರುವಾಗಿರದೆ ಅವರು ಉತ್ತಮ ಆಡಳಿತಗಾರರಾಗಿದ್ದರು. ಮದೀನಾ ಕೇಂದ್ರವಾಗಿ ಸುಂದರ ಜಾತ್ಯತೀತ ರಾಷ್ಟ್ರವನ್ನು ಅವರು ಕಟ್ಟಿದ್ದರು ಎಂದು ಹೇಳಿದರು. ಅವರನ್ನ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದೇ ಜಾತಿ ಮತ್ತು ಧರ್ಮ ಅಂತ ಹೇಳಿ 2000 ವರ್ಷಗಳಲ್ಲಿ 1499 ವರ್ಷ ಆಯಿತು ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಒಂದು ಫೋಟೋ ಇಲ್ಲ, ಒಂದು ಮೂರ್ತಿ ಇಲ್ಲ. 200 ಕೋಟಿ ಜನರ ಹೃದಯದಲ್ಲಿ ಆಸೀನರಾಗಿದ್ದಾರೆ ಅಂದ್ರೆ ಅವರು ಬದುಕಿನಲ್ಲಿ ಉಳಿದಂತೆ ನಡೆದರು. ಮೊಹಮ್ಮದ್ ಪೈಗಂಬರ್ ಅಂದ್ರೆ ಸುಮ್ಮನೆ ಅಲ್ಲ, ಅವರು ಒಬ್ಬ ಶ್ರೇಷ್ಠ ತಂದೆ, ಶ್ರೇಷ್ಠ ಪತಿ, ಶ್ರೇಷ್ಠ ಮಾನವೀಯತೆ ಇರುವ ಮನುಷ್ಯ, ಶ್ರೇಷ್ಠ ಯೋಧ, ಶ್ರೇಷ್ಠ ಜ್ಞಾನಿ, ಶ್ರೇಷ್ಠ ಕರುಣಾಳು. ಏನೇನು ಜಗತ್ತಿನಲ್ಲಿ ಶ್ರೇಷ್ಠತೆ ಇದೆ ಅದೆಲ್ಲ ಶ್ರೇಷ್ಠತೆ ಕೂಡ ಮೊಹಮ್ಮದ್ ಪೈಗಂಬರ್ ಅವರ ಜೀವನದಲ್ಲಿ ಇದೆ. ಕಾರ್ಯಕ್ರಮದಲ್ಲಿ ವೀರಶೈವ ಮುಖಂಡ ಎಡೆಹಳ್ಳಿ ಮಂಜುನಾಥ್, ಕಾಂಗ್ರೆಸ್ ಮುಖಂಡ ಬಾಚಹಳ್ಳಿ ಪ್ರತಾಪ್ ಗೌಡ, ಜೆಡಿಎಸ್ ಮುಖಂಡ ಸಭಾ ಭಾಸ್ಕರ್, ದಲಿತ ಮುಖಂಡ ರಾಜಶೇಖರ್, ಮಲ್ನಾಡ್ ಮೆಹಬೂಬ್, ಮುಖಂಡ ಮುಸ್ಲಿಂ ಮುಖಂಡರುಗಳಾದ ಜಾಕಿರ್ ಹುಸೇನ್, ಸೈಯದ್ ಮುಫೀಜ್ ಸೇರಿದಂತೆ ಇತರರಿದ್ದರು. ಕೇರ್ಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಶ್ರೀ ಧರ್ಮಧ್ವಜ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ 21 ದಿನಗಳ ಕಾಲ ಪ್ರತಿಷ್ಠಾಪಿಸಲಾಗಿದ್ದ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು.
11ನೇ ವರ್ಷದ ಹಿಂದೂ ಮಹಾಗಣಪತಿ ಮೂರ್ತಿ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಯಲ್ಲಿ ತಾಂಬೂಲಂ ಹಾಗೂ ವೈಲಿನ್ ವಾದ್ಯ ಮೋಹಿನಿ ಆಟಂ ದೇವರ ಆಕರ್ಷಣೆ ವೇಷಗಳಾದ ಶ್ರೀರಾಮ, ರಾಧೆ, ಕೃಷ್ಣ, ಛತ್ರಪತಿ ಶಿವಾಜಿ ಮಹಾರಾಜ್, ವಾಯುಪುತ್ರ ಆಂಜನೇಯ ಮತ್ತು ಇತರೆ ಜಾನಪದ ಕಲಾ ತಂಡಗಳೊಂದಿಗೆ ಸಡಗರ ಸಂಭ್ರಮದಲ್ಲಿ ಪಟ್ಟಣದ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಸಾಗಿತ್ತು. ಈ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಯುವಕರು ಯುವತಿಯರು ಹೆಜ್ಜೆ ಹಾಕಿದ್ರು. ನಂತರ ಪಟ್ಟಣದಲ್ಲಿರುವ ದೇವಿರಮ್ಮಣ್ಣಿ ಕೆರೆಗೆ ಮೂರ್ತಿಯನ್ನ ವಿಸರ್ಜಿಸಿದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ಗೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ. ಸಿದ್ದರಾಮಯ್ಯ ಲಜ್ಜೆಗೆಟ್ಟ ಮುಖ್ಯಮಂತ್ರಿ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಆರೋಪ. ಮೈಸೂರು ದಸರಾ 2024ಕ್ಕೆ ಕ್ಷಣಗಣನೆ. ಜಿಲ್ಲಾಡಳಿತ ಮಂಡಳಿಯಿಂದ ದಸರಾ ಕಾರ್ಯಕ್ರಮದ ಪಟ್ಟಿ ಬಿಡುಗಡೆ. ಅಕ್ಟೋಬರ್ 3ರಿಂದ 11ರವರೆಗೂ ಅರಮನೆಯಲ್ಲಿ ಖಾಸಗಿ ದರ್ಬಾರ್. ಅಕ್ಟೋಬರ್ 12ಕ್ಕೆ ಜಂಬೂ ಸವಾರಿ. ಭಗತ್ ಸಿಂಗ್ ಓರ್ವ ಪರಮ ನಿಷ್ಠಾವಂತ ದೇಶಭಕ್ತ. ಇಂತಹ ಮಹನೀಯ ಜನ್ಮ ದಿನಾಚರಣೆಯನ್ನು ಆಚರಿಸಲು ಸಂಘ ಸಂಸ್ಥೆಗಳು ಮುಂದಾಗಬೇಕು. ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.